ಬೆಂಗಳೂರಿನ ಜನ ಅತಿ ಹೆಚ್ಚು ತೆರಿಗೆ ಕಟ್ತಾರೆ. ಅದು ಕಸದ ಮೇಲೆ ಕೂಡ ಟ್ಯಾಕ್ಸ್ ಹಾಕುವ ಮಟ್ಟಕ್ಕೆ ಬಿಬಿಎಂಪಿ ಬಂದು ನಿಂತ್ಕೊಂಡಿದೆ. ಗ್ರೇಟರ್ ಬೆಂಗಳೂರು ಹಾಗೂ ಬೆಂಗಳೂರಿನ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಲಾಸ್ಟ್ ಒಪಿನಿಯನ್? ಇವತ್ತು ಬಿಬಿಎಂಪಿ ಅಥವಾ ಗ್ರೇಟರ್ ಬೆಂಗಳೂರು ಈ ಕಲ್ಪನೆಗಳು ಏನಿದಾವೆ, ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಇದೊಂದು ದುರಂತಕ್ಕಾಗತ್ತೆ. ಇದು ಬಿಬಿಎಂಪಿ ಮೇಲೆ ಕಸದ ಮೇಲೆ ತೆರಿಗೆ ಹಾಕ್ತಕ್ಕಂಥದ್ದು. ನೀವು ಕಸದ ಮೇಲೆ ತೆರಿಗೆ ಹಾಕಬೇಕು ಅಂತಕ್ಕಂಥ ವಾದ ಇದೆ ಅನ್ನೋದಾದ್ರೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಫಸ್ಟ್. ನೀವು ಪಾರ್ಕಿಂಗ್ ಮೇಲೆ ನೀವು ಶುಲ್ಕವನ್ನ ವಸೂಲಿ ಮಾಡಕ್ ಹೊರಟಿದ್ದೀರಾ, ನೀವು ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಮೊದಲು. ನನಗೆ ನಡೀತಕ್ಕಂಥ ಕಾಂಗ್ರೆಸ್ ಪಕ್ಷ ಇಡೀ ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಅರ್ಧ ಮುಕ್ಕಾಲಷ್ಟು ಹಣವನ್ನ, ತೆರಿಗೆ ಹಣವನ್ನ, ದುಡಿದು ಬೆವರು ಸುರಿಸಿ ಕೊಟ್ಟಿರ್ತಕ್ಕಂಥ ಕಂದಾಯದ ಹಣವನ್ನ, ಟ್ಯಾಕ್ಸ್ ಅನ್ನ, ಅದು ಅವರು ತಮ್ಮ ಸ್ವಾರ್ಥದ ಮತ್ತು ಜನಪ್ರಿಯ ರಾಜಕೀಯದ ಕ್ಷುಲ್ಲಕ ಕಾರಣಕ್ಕೋಸ್ಕರ ದುರ್ಬಳಕೆ ಮಾಡ್ಕೊಂಡು ಬೆಂಗಳೂರನ್ನ ಅಧೋದಿಗೆ ಗತಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಐ ಥಿಂಕ್ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರನ್ನ ಕೈ ಬಿಟ್ಟು DK ಕೊಟ್ಟಿದ್ದಾರೆ. DK ಅವರು ಅದನ್ನ ಕೈ ಬಿಟ್ಬಿಟ್ಟು ದೇವರಿಗೆ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಟ್ಯಾಕ್ಸ್ ಅನ್ನ ದೇವರಿಗೆ ಬಿಡೋದಕ್ಕಾಗಲ್ಲ, ಅದು ನಮ್ಮ ದುಡಿಮೆಯ ಹಣ. ನಾವು ದೇವರಲ್ಲಿ ಭಕ್ತಿ ಇಟ್ಬಿಟ್ಟು ದೇವರ ಆಶೀರ್ವಾದದ ಮೇಲೆ ನಾವು ನಮ್ಮ ದುಡಿಮೆಯನ್ನ, ಜೀವನವನ್ನ ಸಾಗಿಸ್ತಾ ಇರ್ತೀವಿ. ಹಾಗಾಗಿ ನಮ್ಮ ಹಣಕ್ಕೆ ನಾವೇ ಜವಾಬ್ದಾರರು. ಆ ಜವಾಬ್ದಾರಿ ಇರ್ತಕ್ಕಂಥ ಸಂದರ್ಭ ಇನ್ನು 3 ವರ್ಷದ ಮೇಲೆ ಮತ್ತೆ ನಮಗೆ ಆ ಕೈಗೆ ಸಿಗುತ್ತೆ. ನಮ್ಮ ಮತದ ಮುಖೇನ ಅದನ್ನ ನಾವು ಬದಲಾವಣೆ ಮಾಡಿಕೊಂಡು ಇಡೀ ಕರ್ನಾಟಕಕ್ಕೆ ಮಲ್ಟಿಪಲ್ ಆಂಗಲ್ಸ್ ಅಲ್ಲಿ ನೀವು ಕಾರ್ಪೊರೇಷನ್ಸ್ ನ ಮಾಡಕ್ ಹೊರಟಿರ್ತಕ್ಕಂಥದ್ದು ದುರಂತ. ಯಾಕಂದ್ರೆ ಇವೆಲ್ಲವೂ ಕೂಡ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅನ್ಯಾಯ ಆಗುತ್ತೆ. ಮೇಯರ್ ಒಬ್ಬರೇ ಇರಬೇಕು, ಪರಿಕಲ್ಪನೆ ಒಂದೇ ಇರಬೇಕು, ನಮಗೆ ಆಡಳಿತ ವರ್ಗ ಒಂದೇ ಆಗಬೇಕು. ಇಲ್ಲಿ ಯಾವುದೇ ತರವಾದ ಡಿಫ್ರೆನ್ಶಿಯೇಟ್ ಮಾಡಬಹುದು. ಇಲ್ಲ ಅಂದ್ರೆ ಇವತ್ತೇನು ನುಸುಳುಕೋರರು ಅಂತ ಹೇಳಿದ್ವಿ, ಈಗಾಗಲೇ ಅದರಲ್ಲೇನೆ ಒಂದು ಭಾಗದಲ್ಲಿ ಅವರೇ ಸಪರೇಟ್ ಆಗಿ ನಾವು ಕಂಟೆಸ್ಟ್ ಮಾಡ್ತೀವಿ, ನಾವು ಕಾರ್ಪೊರೇಟರ್ಸ್ ಆಗ್ತೀವಿ ಅಂತಕ್ಕಂಥ ಲಕ್ಷಣಗಳು ಕೂಡ ನುಸುಳುಕೋರರು ಇದ್ದಾರೆ.